ಕನ್ನಡ ಸಿನಿಮಾ ರಂಗಕ್ಕೆ ಒಂದಲ್ಲ ಒಂದು ರೀತಿ ಆಘಾತಗಳು, ನೋವುಗಳು ಆಗ್ತಾ ಇರೋಂಥದ್ದು. ಇದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಮತ್ತು ತೆಲುಗುನಲ್ಲಿ ಅಭಿನಯಿಸಿದಂಥ ಖ್ಯಾತ ನಾಯಕಿ ನಟಿ ಆತನ ಬಾಯ್ ಫ್ರೆಂಡ್ ಕೊಟ್ಟ ಕಿರುಕುಳದಿಂದ ಆತ್ಮಹತ್ಯೆಗೆ ಶರಣಾಗಿರುತ್ತೆ. ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಇವರು ಪವನ್ ಕಲ್ಯಾಣ್ ಇರ್ಬೋದು, ರವಿ ತೇಜ ಅಂತ ನಟ, ಮತ್ತು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಮತ್ತು ಅಂಬರೀಷ್ ಅಂತ ನಟರಿಗೆ ನಾಯಕಿಯಾಗಿ ಅಭಿನಯಿಸಿದಂತಹ ನಟಿ ಇದೀಗ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ಕೊನೆ ಸೆಳ್ತಿರೋಂಥದ್ದು. ನಿಜಕ್ಕೂ ಒಂದು ರೀತಿ ಆಘಾತಕಾರಿದ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಯಾರು ಈ ನಟಿ ಅಂತ ಹೇಳ್ತಾರೆ, ಇವರು ಬೇರೆ ಯಾರಲ್ಲ, ಪ್ರತ್ಯೂಷಾ ಬ್ಯಾನರ್ಜಿಯವರು ಮೂಲತಃ ಹೈದರಾಬಾದ್ನವರಾಗಿದ್ದು ತೆಲುಗು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದು. ತೆಲುಗುನಲ್ಲಿ ಸುಮಾರು 60ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮತ್ತು ಕನ್ನಡದಲ್ಲಿ 10ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಮಲಯಾಳಮಲ್ಲೂ ಕೂಡ 15ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಪ್ರತ್ಯೂಷಾ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು. ಇನ್ನು ಇವರು ದುಡ್ಕೊಂಡು ಬಂದರೆ ಇವ್ರ ಬಾಯ್ ಫ್ರೆಂಡ್ ಎಲ್ಲ ಕಿತ್ಕೊಂಡು ತಿಂತಿದ್ದ ಅಂತ ಹೇಳಲಾಗುವಂಥದ್ದು. ಮತ್ತು ಈಕೆ ಮೇಲೆ ಸಾಕಷ್ಟು ಸನ್ಮಾನ ಕೂಡ ಪಡೆದಿದ್ದ. ಪ್ರತಿದಿನ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಬಂದರೆ ಸಾಕು ಜಗಳ ಆಡ್ತಿದ್ದ. ಮತ್ತು ಇವರಿಬ್ಬರು ಲಿವಿಂಗ್ ಟುಗೆದರ್ ಕೂಡ ಇದ್ದರು ಅಂತಲೂ ಸಹ ಹೇಳಲಾಗುತ್ತೆ. ಇನ್ನು ಇವರಿಬ್ಬರ ಮಧ್ಯೆ ದುಡ್ಡಿಗೋಸ್ಕರ ಮತ್ತು ಅನುಮಾನದ ವಿಚಾರಕ್ಕಾಗಿ ಮತ್ತು ಸಂಬಂಧಗಳನ್ನು ಕಟ್ಟಿ ಸಾಕಷ್ಟು ಕಿರುಕುಳವನ್ನು ಕೊಡ್ತಿದ್ದ ಆತನ ಬಾಯ್ ಫ್ರೆಂಡ್ ಅಂತ ಹೇಳಲಾಗುತ್ತೆ. ಆತನ ಕಿರುಕುಳ ತಾಳಲಾರದೆ ಆತನ ಮೇಲೆ ಬರೆದಿಟ್ಟು ಸದ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರತ್ಯೂಷಾ ಅವರು. ಇವರ ಆತ್ಮಕ್ಕೆ ಶಾಂತಿ